ನಮಸ್ಕಾರ. ನಾನು JM ರಾಜಶೇಖರ, ಸಾಹಿತಿ, ಮಾಹಿತಿ ಹಕ್ಕು ತಜ್ಞ ಅಂತ ಜನ ಕರೀತಾರೆ. ಅವರ ಪ್ರೀತಿಯನ್ನು ನಾನು ಸ್ವಾಗತಿಸ್ಕೊಳ್ತೇನೆ. ನಾನು ಇವಾಗ ಈ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ, ಕರ್ನಾಟಕ ಮಾಹಿತಿ ಆಯೋಗಕ್ಕೆ ಸಂಸ್ಕೃತಿ, ಸಂಸ್ಕಾರ, ಸೌಜನ್ಯ ಮತ್ತು ಕರ್ತವ್ಯ ಪ್ರಜ್ಞೆ, ಪ್ರಾಮಾಣಿಕತನ, ತೆಗೆದುಕೊಳ್ಳುವ ಪಗಾರಕ್ಕೆ ನಿಯತ್ತು, ಶ್ರದ್ಧೆ, ನಿಷ್ಠೆಯನ್ನು ಪರಿಚಯ ಮಾಡಿಕೊಡಬೇಕು ಅನ್ನೋ ಉದ್ದೇಶಕ್ಕೆ. ಕನ್ನಡಿಗ ನಾಗರಿಕ ಮತದಾರ ಮಹಾರಾಜರೇ, ನೀವು ಮಾಹಿತಿ ಹಕ್ಕು ಕಾರ್ಯಕರ್ತರಲ್ಲ. ಇದು ಒಂದು ನಿಮಗೆ ನೆನಪಿದ್ರೆ ಸಾಕು, ನೀವೇ ಮಹಾರಾಜರು. ಒಂದು ಅಂಶ. ಎರಡನೇ ಅಂಶ, ಕರ್ನಾಟಕ ಮಾಹಿತಿ ಆಯೋಗ ಅಲ್ಲಿಯೇ ಲಂಚ ಮತ್ತು ಭ್ರಷ್ಟಾಚಾರ ನಡೀತಾ ಇದೆ. 45 ದಿನಗಳ ಒಳಗಾಗಿ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ದ್ವಿತೀಯ ಮೇಲ್ಮನವಿ ಮತ್ತು ದೂರುಗಳನ್ನು ಇತ್ಯರ್ಥ ಮಾಡಬೇಕು. ರಾಜ್ಯದಲ್ಲಿ ಎಷ್ಟು ಮೇಲ್ಮನವಿಗಳು ಬಂದಿವೆ ಎನ್ನುವುದು ಅಂಕಿಅಂಶಗಳನ್ನು ಹೇಳಿಕೊಂಡು ಕುಳಿತುಕೊಂಡು ಸಮಯ ಹರಣ ಮಾಡಲು ಮಾಹಿತಿ ಆಯುಕ್ತರಿಗೆ ವೇತನವನ್ನು ಲಕ್ಷಗಟ್ಟಲೆ ಕೊಡುವುದಿಲ್ಲ. ನಾವು ನಮ್ಮ ತೆರಿಗೆ ಹಣದಲ್ಲಿ ನಿಮಗೆ ವೇತನ ಕೊಡ್ತಾ ಇದ್ದೀವಿ. ಮೊದಲು ಅರ್ಜಿದಾರರಿಗೆ ಗೌರವ ಮತ್ತು ಘನತೆಯಿಂದ ರೆಸ್ಪೆಕ್ಟ್ ಕೊಡುವುದನ್ನು ಕಲಿತುಕೊಳ್ಳಿ. ನೀವು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳೋದನ್ನು ಕಲೀರಿ. ಇಲ್ಲದೆ ಹೋದರೆ ನಾಗರಿಕ ಮಹಾರಾಜರ ಅಭಿಯಾನವನ್ನು ಶುರು ಮಾಡಬೇಕಾಗತ್ತೆ ನಿಮ್ಮ ವಿರುದ್ಧ. ಐ ವಾರ್ನ್ ಯು ದಿಸ್ ಒನ್. ಯಾಕ್ರಿ ಗೌರವ ಕೊಡಿ. ಮೇಲೆ ಕೂತ್ಕೊತಿರಲ್ಲ, ಕೂತ್ಕೊಳ್ರಿ. ಕೆಳಗೆ ಕೂತ್ಕೊಳ್ರಿ, ನೆಲದ ಮೇಲೆ. ನಾವು ನೆಲದ ಮೇಲೆ ಕೂತ್ಕೊತೀವಿ, ನೀವೊಂದು ನೆಲದ ಮೇಲೆ ಕೂತ್ಕೊಳ್ರಿ. ನೀವೇನು ಮೇಲಿಂದ ಉದುರು ಬಿದ್ದಿಲ್ಲ. ಯಾವುದೇ ಮೇಲ್ಮನವಿ ವಿಚಾರಣೆಗಳಿರಲಿ, ವಿಡಿಯೋ ಆಗಬೇಕು. ಪ್ರತಿಯೊಂದು ಪ್ರಕರಣದ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಅರ್ಜಿದಾರನ ಮನೆಗೆ ಕಳಿಸ್ಬೇಕು. ನೀವು ಏನು ಪುಗ್ಸೆಟೆ, ನೀವು ಕೆಲಸನೇ ಮಾಡೋದಿಲ್ಲ. ನೀವಲ್ಲಿ ನಿಮಗೆ ಒಂದು ದಿನಕ್ಕೆ 50 ಪ್ರಕರಣ ಅಂತೀರಿ, 5 ನಿಮಿಷನೂ ಒಂದು ಪ್ರಕರಣ ಕೊಡೋದಿಲ್ಲ. ಆ ವಿಡಿಯೋ ಕಾಲಿಂಗ್ನಲ್ಲಿ ನೀವು ಮ್ಯೂಟ್ ಮಾಡ್ತೀರ ಕುತ್ಕೊಂಡು, ಎದುರುದಾರ ಏನು ಮಾತಾಡ್ತಾರಲ್ಲಿ ಅಂತ. ಒಳ ಹೊಂದಾಣಿಕೆಗಳು ನಡೆದಿವೆ ಅಲ್ಲಿ. 7 ವರ್ಷ ಆಗಿದೆ. ನಂದೇ ಒಂದು ಬೆಳಗಾವಿಯಲ್ಲಿ 5 ರಿಂದ 7 ವರ್ಷದ ಮಧ್ಯೆ ಇರುವಂಥ ಪ್ರಕರಣ ಇನ್ನೂ ಇತ್ಯರ್ಥ ಮಾಡೋಕ್ಕಾಗಿಲ್ಲ ನಿಮ್ಮ ಕಡೆಯಿಂದ. ನಿಮ್ಮ ಯೋಗ್ಯತೆಗೆ ಎದಕ್ರಿ ಬರ್ತೀರಿ ನೀವಲ್ಲಿ? ರಾಜಕೀಯ ಮಾಡಿಕೊಂಡು ಯಾರ್ದೋ ಒಂದು ಲೆಟರ್ ತೊಗೊಂಬರೋದು, ಲಾಭಿ ಮಾಡೋದು, ಬಂದ್ಬಿಟ್ಟು ಕೂತ್ಕೊಳ್ಳೋದು, ಸರ್ಕಾರದ ಸೌಲಭ್ಯ ತಿಂದ್ಬಿಟ್ಟು ಹೋಗ್ಬಿಡೋದು ಮನೆಗೆ. ನಮ್ಮ ಕಥೆ ಏನು? ಮೊದಲೇ ಹೇಳ್ತಾ ಇದ್ದೇನೆ ನಾನು, ಇಡೀ ಕನ್ನಡ ನಾಡಿನ ನಾಗರಿಕ ಮತದಾರ ಮಹಾರಾಜರು ನಿಮ್ಮ ವಿರುದ್ಧ ಸಿಡಿದೇಳುವ ಮುನ್ನ ಎಚ್ಚರದಿಂದ ಇರಿ. ನಿಮಗೆ ಮಾಹಿತಿ ಕಾಯ್ದೆ ಬೇಸಿಕ್ ನಾಲೆಡ್ಜ್ ಇಲ್ಲ. ನಿಮಗೆ ವೆಬ್ಸೈಟ್ ಅಂದರೆ ಏನಂತ ಗೊತ್ತಿದೆ ಅಂದರೆ, ನಿಮಗೆ ಮಾಹಿತಿ ಆಗೋದ ವೆಬ್ಸೈಟ್ ಅಂದರೆ ಏನು, ಅದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆದರೂ ಅಲ್ಲಿರೋ ಅಧಿಕಾರಿಗಳಿಗೆ ಗೊತ್ತಿದೆಯಾ? ಏನ್ರಿ ಮಾಡ್ತಾ ಇದ್ದಾರೆ ಸೆಕ್ರೆಟರಿಗಳು, ಅಂಡರ್ ಸೆಕ್ರೆಟರಿಗಳು? ನಿಮ್ಮ ವಿದ್ಯಾವಂತಿಕೆ ಏನ್ರಿ ನಿಮ್ಮದು? ಸ್ವಯಂ ಘೋಷಿತ ವರದಿ ಇಲ್ಲ ನಿಮ್ಮ ವೆಬ್ಸೈಟ್ನಲ್ಲಿ, ನಿಮ್ಮ ಮಾಹಿತಿ ಆಗೋದು. ನೀವು ಇನ್ನೇನ್ರಿ ರಾಜ್ಯದಾದ್ಯಂತ ಇರುವಂತಹ ಸಾರ್ವಜನಿಕ ಪ್ರಾಧಿಕಾರಗಳ ಸ್ವಯಂ ಘೋಷಿತ ವರದಿಯನ್ನು ಮಾನಿಟರ್ ಮಾಡೋದಕ್ಕೆ ಅಧಿಕಾರ, ಹಕ್ಕು, ಸಾಮರ್ಥ್ಯ ಬರುತ್ತೆ ನಿಮಗೆ? ಮೊದಲೇ ನಿಮ್ಮ ವೆಬ್ಸೈಟ್ ನಮ್ಮಲ್ಲಿ ಸರಿ ಮಾಡ್ಕೊಳ್ಳಿ. ನಾಗರಿಕರು ಬಂದು ನಿಮಗೆ ಸರ್ಕಾರದ ಸುತ್ತೋಲೆಗಳ ಮಾಹಿತಿ ಕಾಯ್ದೆಗೆ ಸಂಬಂಧಪಟ್ಟಿದ್ದು ಏನಿದೆ ಅಂತ ತಂದು ತೋರಿಸ್ಬೇಕಾ? ಹೈಕೋರ್ಟು, ಸುಪ್ರೀಂ ಕೋರ್ಟುಗಳು ಏನು ಹೇಳಿವೆ ಅಂತ ಅನ್ನೋದಾದರೂ ನಿಮಗೆ ಗೊತ್ತಿದೆಯಾ? ಅವನ್ನೇನಾದರೂ ನೀವು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೀರಾ? 2005 ಮಾಹಿತಿ ಹಕ್ಕು ಜಾರಿಗೆ ಬಂದ ದಿನದಿಂದ ಇಲ್ಲಿ ತನಕ ಎಷ್ಟು ಸರ್ಕಾರದ ಸುತ್ತೋಲೆಗಳು ಮಾಹಿತಿ ಹಕ್ಕು ಅಧಿನಿಯಮಕ್ಕೆ ಸಂಬಂಧಿಸಿದಾಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹೊರತಂದಿದೆ? ಅವು ಒಂದಾದರೂ ನಿಮ್ಮ ವೆಬ್ಸೈಟ್ನಲ್ಲಿ ಇದೆಯೇನ್ರಿ? 4.1A ಇದೆಯೇನ್ರಿ ನಿಮ್ಮಲ್ಲಿ? ನೀವು ದಾಖಲೆಗಳ ಅಧಿನಿಯಮ 2010 ಮತ್ತು ನಿಯಮಗಳು 2013 ಪ್ರಕಾರ ನಿಮ್ಮ ಕಚೇರಿಯಲ್ಲೇ ಇರುವಂತಹ ದಾಖಲೆಗಳನ್ನು ನಿರ್ವಹಣೆ ಮಾಡಿದ್ದೀರೇನ್ರಿ? ಸಾರ್ವಜನಿಕರನ್ನು ಕಪ್ಪು ಪಟ್ಟಿ ಸೇರಿಸೋದು ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಯಾವ ಸಂವಿಧಾನ ನಿಮಗೆ ಅಧಿಕಾರ ಕೊಟ್ಟಿದೆ? ಯಾವ ಕಾನೂನು ನಿಮಗೆ ಅಧಿಕಾರ ಕೊಟ್ಟಿದೆ? ನೀವು ಏಜೆಂಟ್ರೇ ಹೊರತು ನ್ಯಾಯಾಧೀಶರಲ್ಲ. ಮಾಹಿತಿ ಆಯೋಗದಲ್ಲಿ ಮಾಹಿತಿ ಕೊಡಿಸುವ ಸಭಾಂಗಣ ಎಂದು ಬರೆಯಬೇಕೇ ಹೊರತು ನ್ಯಾಯಾಲಯದ ಪೀಠ ಅಂತ ಬರೆಯುವಂತಿಲ್ಲ. ನೀವು ಸಂವಿಧಾನಿಕ ಹುದ್ದೆ ಅಲ್ಲ ಅದು. ನಿಮ್ಮದು ಹುದ್ದೆ ನಿಮ್ಮದು. ಕೆಲಸ ಮಾಡೋಕ್ಕೆ ಬಂದಿದ್ದರು, ರಾಜಕೀಯ ಮಾಡೋಕ್ಕೆ ಕಿತಾಪತಿ ಮಾಡ್ಕೊಳ್ಳೋಕೆ ಬಂದಿದ್ದರಲ್ಲಿ ನೀವು.
ನಿಮ್ಮ ಅಷ್ಟ್ರದ್ದು ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಮಾಹಿತಿ ಆಯೋಗದಲ್ಲಿರುವಂಥವ್ರದ್ದು ಅಷ್ಟ್ರದ್ದು ಯೋಗ್ಯತೆ ಗೊತ್ತಾಗಬೇಕು ಅನ್ನೋದಾದರೆ ಮಾಹಿತಿ ಆಯೋಗದ ಮೂಲೆ ಇವರು ರೆಕಾರ್ಡಿಂಗ್ ಆಗಬೇಕು. ಆಡಿಯೋ ವಿಡಿಯೋ ಹೈ ಡೆಫಿನೇಷನ್ CCTV ಹಾಕಬೇಕು. ನಮ್ಮ ಹೋರಾಟ ಇನ್ನು ಮುಂದೆ ಗಂಭೀರವಾಗುತ್ತೆ. ಮಾಹಿತಿ ಆಯೋಗದ ಮುಂದೆ ನಮ್ಮ ತೆರಿಗೆ ಹಣದಲ್ಲಿ ಸರ್ಕಾರಗಳು ನಡೀತವೆ. ಸರ್ಕಾರಗಳಂದರೆ ನಮ್ಮ ಜನರಿಂದ ಜನರಿಗಾಗಿ ಜನರ ಸರ್ಕಾರ ಬೇಕಾಗಿದೆ ನಮಗೆ. ಜನ ಏನು ಕೇಳ್ತಾ ಇದ್ದಾರೆ, ನಾವು ಜನ ಅಲ್ಲ. ನಾವು ಜನ ಅಂದರೆ ದನಕ್ಕೆ ಹೋಲಿಸಿಬಿಡ್ತೀರಿ ನೀವು ನಮ್ಮನ್ನು. ನಾವೇನು ಜಂಗಲ್ದನ ಜನ ಅಂದರೆ ನಾವು ನಾಗರಿಕರು, ಈ ದೇಶದ ಮತದಾರರು. ನಾವು ಒಂದು ಟೂತ್ಪೇಸ್ಟ್ ಖರೀದಿ ಮಾಡಿದರೆ, ಒಂದು ಬಿಸ್ಕಿಟ್ ಖರೀದಿ ಮಾಡಿದರೆ, ನಾವು ಹಾಕಿಕೊಳ್ಳುವಂಥ ಬಟ್ಟೆಗಳನ್ನು ಖರೀದಿ ಮಾಡಿದರೆ, ನಾವು ತಿಂದರೆ, ಉಸಿರಾಡಿದ್ರೆ, ನಡೆದಾಡಿದ್ರೆ ನಾವು ತೆರಿಗೆ ಪಾವತಿ ಮಾಡ್ತೀವಿ. ಆ ತೆರಿಗೆ ಹಣದಲ್ಲಿ ಸರ್ಕಾರ ನಡೆಯೋದು. ರಾಜಕೀಯ ಪಕ್ಷಗಳ ಆಟದ ಕೈಗೊಂಬೆ ಹಾಕಿ ಕೂತ್ಕೊಂಡಿದ್ದಾರೆ ನೀವೆಲ್ಲ ಕೂತ್ಕೊಂಡ್ರೆ ಮಾಹಿತಿ ಆಗೋದವರು. ನೀವು ಸರಿ ಹೋಗದೆ ಹೋದರೆ ನಿಮ್ಮನ್ನು ಸರಿ ಮಾಡೋ ಕೆಲಸವನ್ನು ಕರ್ನಾಟಕ ರಾಜ್ಯದ 7 ಕೋಟಿ ಕನ್ನಡಿಗರು ಮಾಡಬೇಕಾಗುತ್ತೆ. 7 ಕೋಟಿ ಕನ್ನಡಿಗರಿರುವಂಥ ಕನ್ನಡ ನಾಡಿನಲ್ಲಿ 41,000 ನಿಮ್ಗೆ ಯಾವುದ್ರಿ ಅದು ಲೆಕ್ಕ? ಅಷ್ಟು ಬಾಕಿ ಇಟ್ಕೊಂಡು ಕೂತಿದ್ದಾರಲ್ಲ, ಏನು ಮಾಡ್ತಾಯಿದ್ದಾರೆ ನೀವಲ್ಲಿ? ಸರ್ಕಾರದ ಹಣ ಒಂದೊಂದು ಪೈಸಕ್ಕೂ ಮರ್ಯಾದೆ ಇದೆ, ಗೌರವ ಇದೆ. ಇಲ್ಲಿ ಯಾರೋ ಬರ್ತಾವೆ ಕಸ ಹೊಡೆಯೋರಿಗೆ 15,000 ಪಗಾರ ಕೊಡೋದಿಲ್ಲ, ನಿಮಗೆ ಲಕ್ಷಗಟ್ಟಲೆ ಕೊಟ್ಬಿಟ್ಟು ಮತ್ತು ನಿವೃತ್ತಿ ವೇತನ ಬೇರೆ ಕೊಡ್ಬೇಕಾ ನಿಮಗೆ? ನಿವೃತ್ತಿ ವೇತನ ನಿಲ್ಲಿಸಿರೋದು ಸರಿ ಇದೆ, ಅದು ಸರ್ಕಾರ. ನಿವೃತ್ತಿ ವೇತನ ಅಲ್ಲ, ನೀವು ಕೊಡೋ ವೇತನಕ್ಕೆ ನೀವು ಅರ್ಹರಿಲ್ಲ. ಇವಾಗ ಅಸಮರ್ಥರಿದ್ದೀರಿ ಭಾಳಷ್ಟು ಜನ ಅಲ್ಲಿ. ಎಲ್ಲರೂ ಅಂತ ಹೇಳೋದಿಲ್ಲ ನಾನು. ಆದರೆ 2005ರಿಂದ ಹಿಡಿದು 2025 ಇಲ್ಲಿ ತನಕನೂ 20 ವರ್ಷಗಳಾಗ್ತಾ ಬಂತು ಮಾಹಿತಿ ಜಾರಿ ಬಂದು. ಇಲ್ಲಿ ತನಕ ನಿಮ್ಮ ಆಯೋಗದ ವೆಬ್ಸೈಟ್ನಲ್ಲೇ ನಿಮ್ಮದೇ ಕಚೇರಿಯ 411 ನೋಟಿಫಿಕೇಷನ್ ಇಲ್ಲ. ಯಾವ ರೀತಿ ರೀ ನೀವು ಮಾಡ್ತಾ ಇರೋದ್ರಲ್ಲಿ? ಹೇಳೋರಲ್ಲ ಕೇಳೋರಲ್ಲ. ನಿಮ್ಮನ್ನು ಮಾಡಿದ್ದೇನೆ ಮಾಡಿ ಏನಂತ ತಿಳ್ಕೊಂಡಿದ್ದೀರಿ ನಿಮ್ಮನ್ನು? ಬನ್ನಿ ನೋಡೋಣ. ಸಾರ್ವಜನಿಕ ವೇದಿಕೆ ನಿರ್ಮಾಣ ಮಾಡಿ. ನಾನು ಒಂದು ಕಡೆ ಕೂತ್ಕೊತೀನಿ, ನೀವು ಅಷ್ಟು ಮಾಹಿತಿ ಹೋಗ್ತಾರೆ ಒಂದು ಕಡೆ ಕೂತ್ಕೊಳ್ಳಿ. ಸಾರ್ವಜನಿಕರು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ, ನೀವೇ ಉತ್ತರ ಕೊಡ್ರಿ. ನಿಮಗೆ ಧೈರ್ಯ ಇದ್ದರೆ ಸಾಕು ಮಾಡಿ. ಗೌರವ ಕೊಟ್ಟು ಗೌರವ ತಗೋದನ್ನು ಕಲಿಬೇಕು. ನೀವು ಕೆಲಸ ಮಾಡಿ ನಮಗೆ ಬೇಕಾದ ಮಾಹಿತಿಯನ್ನು ನಾವು ಬರೋಕ್ಕಾಗಲ್ಲ ಅಂದರೂ ನೀವು ಕೊಡಿಸ್ಬೇಕು. ಏನು TAD ಕೊಡ್ತೀರ ನಮಗೆ? ಸಾರ್ವಜನಿಕರು TAD ಕೊಡ್ತೀರೇನ್ರಿ? ನಾವು ಖರ್ಚು ಮಾಡ್ಕೊಂಡು ಕೇಳ್ಬೇಕಾ? ಒಬ್ಬ ತಂದೆ ಒಬ್ಬ ಮಗನಿಗೆ ಹಣ ಕೊಟ್ಟು ಜೀವನ ಇಟ್ಗಳ ಕೊಟ್ಟರೆ ಆತ ಕೇಳ್ತಾನೆ, ಎದಕ್ಕೆ ಖರ್ಚು ಮಾಡಿದೆಪ್ಪ ನೀನು ದುಡ್ಡನ್ನ ಅಂತ. ನಾವು ತೆರಿಗೆ ಕಟ್ತೀವಿ, ನಮ್ಮ ದುಡ್ಡನ್ನು ನಾವು ಲೆಕ್ಕ ಕೇಳ್ತೀವಿ. ಅದಕ್ಕೆ ಶುಲ್ಕ ಕೊಡ್ಬೇಕಾ ನಿಮಗೆ? ಮಾಹಿತಿ ಶುಲ್ಕನ ಯಾರು ನಿಮಗೆ ಕಾಮನ್ ಸೆನ್ಸ್ ಹೇಳ್ಕೊಟ್ಟಿರೋದು? ಬದಲು ಮಾಡಿ ನಿಮ್ಮ ಕಾನೂನುಗಳನ್ನು. ಜನರು ಹೇಳಿದಂತೆ ನಡೀಬೇಕು ಕಾನೂನು. ನಿಮಗೆ ತಿಳಿದಾಗ ನಿಮಗೆ ಬೇಕಾದಂಗೆ ನಿಮ್ಮ ಲಾಭಕ್ಕೋಸ್ಕರ ಬೇಕಾದಂತೆ ನೀವು ಭ್ರಷ್ಟಾಚಾರಿಗಳನ್ನ ಲಂಚಕೋರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇವತ್ತಿನ ದಿವಸ ತಿದ್ದುಪಡಿ ಮಾಡ್ತೀರಿ, ಶಿಫಾರಸು ಮಾಡ್ತೀರಿ. ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಶಿಫಾರಸು ಮಾಡೋದಕ್ಕೆ? ಏನ್ರಿ ಇದೆ ನಿಮಗೆ ಅಧಿಕಾರ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ? ಮಾಹಿತಿ ಕೊಡಿಸೋದನ್ನು ನೆಟ್ಟಿಗೆ ಕೆಲಸ ಮಾಡಿ. ಸಾರ್ವಜನಿಕರ ದಂಡ ಹಾಕ್ತೀರ ನೀವು. ಸಾರ್ವಜನಿಕ ನಾಗರಿಕ ಮಹಾರಾಜರು ನಾವು. ನಾವು ಡಿಮಾಂಡ್ ಇದೆ. ನಾವು 10 ಕೋಟಿ ಅರ್ಜಿ ಹಾಕ್ತೀವಿ. 144 ಕೋಟಿ ಜನ ಇದ್ದರೂ ನಾವು 144 ಕೋಟಿ ಅರ್ಜಿ ಹಾಕ್ತೀವಿ. ನಿಭಾಯಿಸೋದು ನಿಮಗೆ ತಾಕತ್ತಿದೆಯಾ? 7 ಕೋಟಿ ಕನ್ನಡಿಗರಿದ್ದೀವಿ. 7 ಕೋಟಿ ಕನ್ನಡಿಗರು ನಿಮಗೊಂದು ಅರ್ಜಿ ಹಾಕಿದ್ರೆ ನೀವು ಉತ್ತರ ಕೊಡೋಕ್ಕಾಗುತ್ತೆ ನಿಮ್ಮ ಕಡೆಯಿಂದ? ಕೆಲಸ ಮಾಡೋದಕ್ಕೆ ಬರೋದಿಲ್ಲ. ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ತಕ್ಷಣಕ್ಕೆ ನಿಮಗೆ ಡಿಕ್ಟೇಷನ್ ಮಾಡುವಂಥ ಅರ್ಹತೆ ಇಲ್ಲ. ಹೇಗ್ರಿ ನೀವು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾಹಿತಿ ಕೊಡಿಸೋ ಕೆಲಸ ಮಾಡ್ದೇ ಪುಕ್ಷಟೆ ಪಗಾರ ತಗೋತೀರಿ? ನಾನು ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ, ಮಾಹಿತಿ ಆಯುಕ್ತರಿಗೆ, ಮಾಹಿತಿ ಆಯೋಗದಲ್ಲಿರುವಂಥ ಅಧಿಕಾರಿಗಳಿಗೆ. ಒಬ್ಬ ಅರ್ಜಿದಾರ ತಪ್ಪು ಮಾಡೋಣ ಅಂತಂದೇಳಿ 108 ಕಾರಣಗಳನ್ನ ಕೊಡ್ತೀರಿ, ಅದನ್ನ ಅರ್ಜಿಗಳನ್ನ ಬೌನ್ಸ್ ಮಾಡ್ತೀರಿ ಕುತ್ಕೊಂಡಲ್ಲಿ. ಹಾಗಾದ್ರೆ ನಿಮ್ಮ ಕೆಲಸ ಏನು? ಅಧಿಕಾರಿಗಳ ಕೆಲಸ ಏನು? ಹಾಗಾದರೆ ಎಷ್ಟು ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಿಗಳ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು, ಪ್ರಥಮ ಮೇಲ್ಮನವಿ ಅಧಿಕಾರಿ ಯಾರು, ಅವ್ರು ನಿಜಕ್ಕೂ ಕೆಲಸ ಮಾಡ್ತಾ ಇದ್ದಾರಾ? ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಮಾಹಿತಿ ಹಕ್ಕು ಅಧಿನಿಯಮವನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಅವರು ಪ್ರಾಮಾಣಿಕವಾಗಿ ನಿಯತ್ತಿನಿಂದ ಕೆಲಸ ಮಾಡ್ತಾ ಇದ್ದಾರಂತ ಮಾನಿಟ್ರಿಂಗ್ ಮಾಡೋ ಯೋಗ್ಯತೆ ಎಲ್ಲ ನಿಮಗೆ ಏನ್ರಿ ಮಾಡ್ತೀರಿ? ಸಾರ್ವಜನಿಕರಿಗೆ ಏಕವಚನದಲ್ಲಿ ಮಾತಾಡಿಸ್ತೀರಿ ನೀವು. ಇದನ್ನು ಮಾಹಿತಿ ಆಯೋಗದ ಆಯುಕ್ತರು ಮೊದಲು ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳೋದನ್ನು ಕಲಿಬೇಕು. ನೀವ್ಯಾರು ಮೇಲಿನ ಉದುರು ಬಿದ್ದಲ್ಲ ಸ್ವಾಮಿ, ನೀವು ನಮ್ಮ ಹಾಗೇನೆ ಮನುಷ್ಯರೇ. ಮನುಷ್ಯತ್ವದಿಂದ ನಡ್ಕೊಳ್ಳೋದನ್ನು ಕಲೀರಿ. ನಿಮ್ಮ ಕರ್ತವ್ಯವನ್ನು ನೆಟ್ಟಗೆ ಮಾಡಿರಿ. ಲಕ್ಷಗಟ್ಟಲೆ ಪಗಾರ ತಗೋತೀರಿ, ಮಾಹಿತಿ ಕೊಡಿಸೋ ಯೋಗ್ಯತೆ ಅಲ್ಲ ನಿಮಗೆ.
ಅಧಿಕಾರಿಗಳು ಬೆನ್ನು ತಟ್ಟುಕೊಂಡು ಬೆನ್ನು ಚಪ್ಪರಿಸಿಕೊಂಡು ಅವ್ರ ಪರವಾಗಿ ಲಾಭಿ ಮಾಡಿಕೊಂಡು ಕಿತಾಪತಿ ಮಾಡ್ತಾ ಇದ್ದಾರೆ ಅಲ್ಲಿ. ಹೀಗೆ ಜನ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇಡೀ ಕನ್ನಡ ನಾಡಿನ ನಾಗರಿಕ ಮತದಾರ ಮಹಾರಾಜರು ನಿಮ್ಮ ಬಗ್ಗೆ ಆರೋಪಗಳನ್ನು ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣ ಪರೀಕ್ಷೆ ಮಾಡಿ ನೋಡಿ ಒಮ್ಮೆ. ನಿಮ್ಮ ವರ್ತನೆಗಳು ಏನಿದೆ ಹೇಗಿದೆ ಅನ್ನೋದನ್ನು ನೀವೇ ನಿಮ್ಮ ವೆಬ್ಸೈಟ್ನಲ್ಲಿ ಪ್ರಸಾರ ಮಾಡಿ ನೋಡಿ, ಗೊತ್ತಾಗುತ್ತೆ. 24/7 ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಬೇಕು CCTV ಫುಟೇಜ್ ನಿಮ್ಮ ಆಯೋಗದ್ದು, ನಿಮ್ಮ ಚಟುವಟಿಕೆಗಳು, ನಿಮ್ಮ ಕಾರಲ್ಲಿ ಹೋಗುತ್ತೆ, ನೀವು ಎಲ್ಲಿ ಹೋದ್ರಿ, ಯಾವ ಆಫೀಸಿಗೆ ಹೋದ್ರಿ, ಎಷ್ಟು ಗಂಟೆಗೆ ಹೋದ್ರಿ, ಯಾಕೆ ಹೋದ್ರಿ, ಎಲ್ಲಿದ್ದಾರೆ ನಿಮ್ಮದು ಚಲನವಲನ ಮಾಹಿತಿ ಆಯುಕ್ತರದು. ಯು ಮಸ್ಟ್ ಬಿ ಡಿಸ್ಕ್ಲೋಸ್ ಇಟ್. ಮಾಹಿತಿ ಆಯುಕ್ತರಂತೆ. ಆಯುಕ್ತರಾದ ತಕ್ಷಣ ನಿಮಗೇನು ಕೋಡ್ ಮೂಡಿದಾನ? ಯಾವ ಕೋಡು ಇಲ್ಲ ಅಂತದಿಲ್ಲ ಗುರುವೇ. ಕೆಲಸ ಮಾಡಬೇಕು, ಪಗಾರ ತೊಗೋಬೇಕು. ಒಬ್ಬ ವರ್ಗದವ್ರನ್ನೆಲ್ಲ ಸರ್ಕಾರಿ ನೌಕರರು ತೆಗೆಯೋದಲ್ವ? ಏನಾದರೂ ಅಪರಾಧ ಮಾಡಿದರೆ ಲಂಚ ತೊಗೋತಿರಲ್ರಿ, ಲಕ್ಷಗಟ್ಟಲೆ ಲಕ್ಷ ತೊಗೊಂಡು ಸಿಕ್ಕಂಬಿದ್ದಾರಲ್ರಿ ಲೋಕಾಯುಕ್ತ ಟ್ರ್ಯಾಪ್ನಲ್ಲಿ. ರಾಜಕೀಯ ಬೇರೆ ಮಾಡ್ತಾರೆ ಕುತ್ಕೊಂಡಲ್ಲಿ. ಮಾಹಿತಿ ಕೊಡಿಸುವ ನಿಷ್ಠೆಯ, ಪ್ರಾಮಾಣಿಕತೆಯ, ನಿಯತ್ತಿನ ಕೆಲಸ ಮಾಡೋಕ್ಕಾಗದೇ ಇದ್ದರೆ ಇರಿ. ಇಲ್ಲದೆ ಹೋದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅದು ಖಾಲಿ ಬೀಳಿ. ನಮಗೆ ಬೇಡವೇ ಬೇಡ ಮಾಹಿತಿ ಆಯೋಗ. ಭ್ರಷ್ಟರ, ಲಾಂಛಕೋರರ ರಕ್ಷಣೆಗೆ ಮಾಹಿತಿ ಆಯೋಗ ಇರೋದು. ಏನು ನಮ್ಮ ಕನ್ನಡ ನಾಡಿನ ನಾಗರಿಕ, ನಮ್ಮ ಮಹಾರಾಜರ ಬೆವರಿನ ಹಣಕ್ಕೆ ಮರ್ಯಾದೆ ಗೌರವನೇ ಇಲ್ವಾ? ತಿಳಿದಂಗೆ ಮಾಡ್ತಾರೆ ಕುತ್ಕೊಂಡಲ್ಲಿ. ಕನ್ನಡಿಗ ನಾಗರಿಕ ಮತದಾರ ಮಹಾರಾಜರೇ, ನೀವು ಮಹಾರಾಜರಂತೆ ವರ್ತಿಸಿ. ಎಲ್ಲರೂ ಸೇವಕರೇ ಹೊರತು ಇಲ್ಲಿ ನಿಮ್ಮ ಸೇವಕರಿದ್ದಾರೆ. ಸೇವಕರನ್ನು ಸರಿಯಾಗಿ ಬಳಸ್ಕೊಳ್ಳೋದನ್ನು ಕಲೀರಿ. ಓದ್ರಿ. ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಲೇಖಕರು ಎಷ್ಟು ಪುಸ್ತಕಗಳನ್ನು ಮಾಹಿತಿ ಹಕ್ಕು ಬಗ್ಗೆ ಬರೆದಿದ್ದಾರೋ ಕುತ್ಕೊಂಡು ಓದಿ ತೊಗೊಂಡು. ಮಾಹಿತಿ ಹಕ್ಕು ಅಂದರೆ ಬಿಸ್ನೆಸ್ ಅಲ್ಲ. ಅಧಿಕಾರಿಗಳು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಹಿತಿ ಹಕ್ಕು ದುರುಪಯೋಗ ಮಾಡ್ಕೊಳ್ಳೋದನ್ನು. ಸಾರ್ವಜನಿಕರು ತಪ್ಪು ಮಾಡ್ಯಾರ ಅಂತ ಹೇಳ್ತೀರ. ಅಧಿಕಾರದ ದುರುಪಯೋಗ, ಮಾಹಿತಿ ಹಕ್ಕಿನ ದುರುಪಯೋಗ ಆಗ್ತಿರೋದು ಅಧಿಕಾರಿಗಳು, ಮಾಹಿತಿ ಆಯುಕ್ತರು, ರಾಜಕಾರಣಿಗಳಿಂದ. ನಮ್ಮ ವ್ಯವಸ್ಥೆಯಲ್ಲಿ ನಾಗರಿಕರ ಪ್ರತಿನಿಧಿಗಳೇ ಇಲ್ಲ. ನಮಗೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಬರ್ತಾರೆ ಇಲ್ಲಿ. ನಾಗರಿಕರ ಸಮಸ್ಯೆಗಳೇನು ಅಂತ ತಿಳ್ಕೊಂಡು ಮಾನವೀಯತೆಯಿಂದ ನಡೆಸ್ಕೊಳ್ಳುವಂಥದ್ದು ಗೊತ್ತಿಲ್ಲ ಅನ್ನೋದಾದರೆ ಅಲ್ಲಿ ಮನುಷ್ಯರಾಗಿರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮನುಷ್ಯತ್ವದಿಂದ ನಡ್ಕೋಬೇಕು ಮನುಷ್ಯನಾದವನು. ಇಷ್ಟನ್ನು ಹೇಳ್ತಾ ಶುಭೋದಯ ಕರ್ನಾಟಕ. ದಯವಿಟ್ಟು ಕನ್ನಡಿಗ ನಾಗರಿಕ ಮತದಾರ ಮಹಾರಾಜರು, ನಿಮ್ಮ ಹಕ್ಕುಗಳಿದೆ. 7 ಕೋಟಿ ಕನ್ನಡಿಗರಿದ್ದೀರಿ. ನಾವಿದ್ದೇವೆ 7 ಕೋಟಿ ಕನ್ನಡಿಗರು. ನಾವೆಲ್ಲರೂ ಒಂದೊಂದು ಅಪ್ಲಿಕೇಶನ್ ಹಾಕೋಣ. 7 ಕೋಟಿ ಅರ್ಜಿ ಹಾಕೋಣ. ನೋಡೋಣ, ಇವರು ಉತ್ತರ ಕೊಟ್ಟೆ ನೋಡೋಣ. ಒಂದು ಬಾರಿ ಅಭಿಯಾನ ಆಗಬೇಕು. ನಾಗರಿಕ ಮತದಾರ ಮಹಾರಾಜರ ಅಭಿಯಾನ ಆಗಬೇಕು. ಪ್ರಶ್ನಿಸುವ ಕ್ರಾಂತಿ ಆಗಬೇಕು. ಆಗಲೇ ನಮ್ಮ ದೇಶದಲ್ಲಿ ನಾವು ಮತವನ್ನು ದಾನ ಮಾಡಿದ್ದಕ್ಕೆ ಒಂದು ರೆಸ್ಪೆಕ್ಟ್, ಫಲಿತಾಂಶ ಸಿಗೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಇದು ನುಂಗಿ ಹಾಕಿಬಿಡ್ತಾರೆ ನಮ್ಮನ್ನೇ. ನಾಗರಿಕರೇ ಇಲ್ಲದ ಸಮಾಜವನ್ನು ನಿರ್ಮಾಣ ಮಾಡಲು ಇವರು ಹಿಂದೆ ಮುಂದೆ ನೋಡೋದಿಲ್ಲ. ಎಚ್ಚರವಾಗಿರೋ ಕನ್ನಡಿಗ ನಾಗರಿಕ ಮತದಾರ ಮಹಾರಾಜ, ಎಚ್ಚರವಾಗಿರು. ನಿನ್ನ ಮನೆಯ ಹೊಸ್ತಿಲಿಗೆ ಬಂದಿತು ದೌರ್ಜನ್ಯದ ಬಾಳಿಕೆ. ನಮಸ್ಕಾರ. ನಿಮಗೆ ನಾನು ಒಂದು ಪುಸ್ತಕ ಬರ್ತಿದ್ದೇನೆ, ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಅಂತ. ಸಮೃದ್ಧವಾಗಿದೆ. ಸ್ವಂತ ವಿವೇಚನೆ, ನಂಬಿಕೆ, ಸಾಮರ್ಥ್ಯವನ್ನು ಗಟ್ಟಿಗೊಳಿಸುವಂತಹ ಜ್ಞಾನ ಸಮೃದ್ಧ ಪುಸ್ತಕ. ಈ ಪುಸ್ತಕ A4 ಸೈಜಿನಲ್ಲಿದೆ. 277 ಪುಟಗಳ ಆಸುಪಾಸು ಇದೆ. ಗುಣಮಟ್ಟದಲ್ಲಿ ಮಾಡಿದ್ದೀನಿ. ಯಾವುದೇ ಲಾಭ ಉದ್ದೇಶವನ್ನು ಆ ಪುಸ್ತಕ ಹೊಂದಿಲ್ಲ. 1,000 ಪುಸ್ತಕವನ್ನು ಪ್ರಕಟ ಮಾಡಿ ನಾವೇನಾದರೂ ಮಾರಾಟ ಮಾಡಬೇಕು ಅಂದರೆ ಒಬ್ಬ ಲೇಖಕ ಬಹಳಷ್ಟು ಹೋರಾಟ ಮಾಡಬೇಕಾಗತ್ತೆ. 800 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿದ್ದೀನಿ. ದಯವಿಟ್ಟು ಪುಸ್ತಕವನ್ನು ತಗೊಳ್ರಿ. ಕೇಂದ್ರ ಸರ್ಕಾರದ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ತಲುಪಿಸೋ ಕೆಲಸ ನಾವು ಮಾಡ್ತೀವಿ. ಇಲ್ಲಿ ಪ್ರಾಮಾಣಿಕವಾಗಿ ನಿಯತ್ತಿನಿಂದ ಮಾಡ್ತೀವಿ. ಅವಸರ ಮಾಡಬೇಡಿ. ದಯವಿಟ್ಟು 800 ರೂಪಾಯಿಗಳನ್ನು 9448962082 ನಂಬರ್ಗೆ ನೀವು ಫೋನ್ಪೇ ಮಾಡ್ಬೋದು, ಗೂಗಲ್ ಪೇ ಮಾಡ್ಬೋದು. ಬರ್ತೀರೇನ್ರಿ? ನನ್ನ ಮನೆಗೆ ಬನ್ನಿರಿ, ನಿಮ್ಮ ಜೊತೆ ನಾನು ಇದ್ದೀನಿ. ಎಲ್ಲರೂ ಸೇರಿ ಕನ್ನಡ ನಾಡನ್ನು,
ಕನ್ನಡ ನಾಗರಿಕ ಮತದಾರ ಮಹಾರಾಜರ ಅಭಿವ್ಯಕ್ತಿ ಶಕ್ತಿಯನ್ನು ಬಲಗೊಳಿಸೋಣ ಅಂತ ಹೇಳ್ತಾ ಮುಂಜಾನೆಯ ನಮಸ್ಕಾರಗಳು. ಮತ್ತೆ ಮುಂಜಾನೆಗಳು ಈ ಥರ ಬರ್ತಾ ಇರಲಿ. ನಮ್ಮ ನಾಗರಿಕ ಮಹಾರಾಜರ ಜೀವನ ಶೈಲಿ ಗಟ್ಟಿಮುಟ್ಟಾಗಲಿ ಅಂತ ನಿರೀಕ್ಷೆಯೊಂದಿಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶರಣು ಶರಣಾರ್ಥಿಗಳು.